ಪ್ರಮಾಣೆ ಈಗೇನಪ್ಪ ಅಂತಂದ್ರೆ ನಾವು ಸದಾನಂದ ದರ್ಬಾರ್ದೊಳಗೆ ಕೂತೀವಿ. ಆ ಗುಡಿ ಇದೊಂದು ಮಂದಿರನೇ, ಮನಿ ಅಂತಂದ್ರೆ ಮಂದಿರ ಅಂತೀವಿ ನಾವು. ಈಗ ಸದಾನಂದ ಬಂದಿಲ್ಲೇ ಸ್ವತಃ ಇಲ್ಲಿ ವಿರಾಜಮಾನ ಆಗ್ಯಾನ. ಈಗ ಗೊಂದಲ ಹಾಕ್ಬೇಕಾಗ್ತದೆ. ಅದಕ್ಕೆ ಗೊಂದಲ ಹಾಕೋಕ್ಕಿಂತ ಮೊದಲ ಇದೊಂದು ಕಡಿಕೆ ಏನದಪ್ಪ ಅಂತಂದ್ರ ಒಂದು ಲಲಿತ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆ ಲಲಿತ ಕಾರ್ಯಕ್ರಮದೊಳಗ ಗೊಂದಲ್ಗಾರನು ಬರ್ತಾರೆ ಕಡಿಗ ಗೊಂದಲ ಹಾಕ್ಸೋ ಸಲುವಾಗಿ. ಯಾಕಂತಂದ್ರ ಒಂದು ಏನರೇ ಯಾರ್ದಾರೆ ಮನಿಯೊಳಗೆ ಮೊದಲಿಂದನೂ ಅದೊಂದು ಪ್ರಥಾ ಅದ. ಮನಿಯೊಳಗೆ ಯಾವ್ದಾರೆ ಒಂದು ಚಲೋ ಇದೇನದಲ್ಲ, ಇದು ಗೊಂದಲ್ಗಾರ ನಾವು ಕಡಿಗೆ ಕರಿತೀವಿ. ನಿಮಗೆ ಹೇಳಿದ್ರ ಅದಕ್ಕಿಂತ ಮೊದಲ ಒಂದು ಲಲಿತ ಅಂತ ಒಂದು ನಾವು ಪ್ರೋಗ್ರಾಮ್ ಮಾಡ್ತೀವಿ. ನಾವು ಇದನ್ನ ಪ್ರತಿ ಸಲ ರಾಮತೀರ್ಥದೊಳಗೆ ಇದನ್ನ ಮಾಡಿ ತೋರಿಸ್ತೀವಿ ಕೀರ್ತನ ಆಗ್ಲೇ. ಆವಾಗ ಅವೆರಡು ಸ್ಕ್ರಿಪ್ಟ್ ನಮ್ಮ ಒಬ್ಬರು ದ್ವಾರಪಾಲಕನ ನೇಮಿಸ್ಯಾನ. ಆ ದ್ವಾರಪಾಲಕ ಚಂದು ಅಲ್ಲಿ ನಿಂತಾನ. ಕೀರ್ತನಕಾರ ಬಂದ್ರು. ಏನ್ರಪ್ಪ ಮತ್ತ ನೀವ ಏನ ರಖವಾಲ್ದಾರು? ಹೌದು, ನಾವೇ ರಖವಾಲ್ದಾರು. ಹೌದಾ? ಅಂದ್ರೆ ದ್ವಾರಪಾಲಕರು. ಹೌದಾ? ಅಡ್ಡಿಲ್ಲ ಅಡ್ಡಿಲ್ಲ, ಮನಗಂಡಿ ಇದ್ದೀರಿ ಬಿಡ್ರಪ್ಪ ನೀವು ದ್ವಾರಪಾಲಕ. ಅಡ್ಡಿಲ್ಲ ಅಡ್ಡಿಲ್ಲ. ನಿಮ್ಮನ್ನು ನೋಡಿದ್ರೆ ಆ ತರದ್ದು ನಿಮ್ದು ಪರ್ಸನಾಲಿಟಿ ಭಾರಿ ಅದ. ಏನಾಗ್ಬೇಕಾಗಿತ್ತು? ಅಲ್ರಿ ಮತ್ತ ಸದಾನಂದ ಉತ್ಸವ ಆಗ್ಯದಂತ 3 ದಿವಸ ಆಯ್ತು. ನಾವು ಕೇಳಿದ್ವಿ, ಅವ್ರದ್ದು ಪುಣ್ಯ ಬಹಳ ಅದರಿ. ನಾವು ಎಲ್ಲರೂ ಅವ್ರದ್ದು ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ. ಅದಕ್ಕೆ ದೇವರದ್ದು ದರ್ಶನ ತಗೋಬೇಕಾಗಿತ್ತು ಮತ್ತು ಒಂದು ಸ್ವಲ್ಪ ಸೇವಾ ಮಾಡಬೇಕಾಗಿತ್ತು. ಆಯ್ತು, ನೀವು ಏನೇ ಮಾಡಬೇಕಾದ್ರೂ ನಮ್ಮ ಪರವಾಗಿ ಹೊರತು ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ಸಾದಾ ಅಧಿಕಾರಿ ಬೆಟ್ಟಬೇಕಾದ್ರೆ ಚಪರಾಸನ ಹಿಡಿಯಬೇಕಾಗ್ತದೆ. ಅದಕ್ಕೆ ನೀವು ಏನಾದ್ರೆ ನಮಗೆ ಇದು ಕೊಟ್ರೆ ನಾವು ನಿಮಗೆ ದೇವರ ದರ್ಶನ ತಗೊಳ್ಳಿಕ್ಕೆ ಅನುಮತಿ ಕೊಡ್ತೀವಿ. ಹಿಂಗಂತೀರಿ? ಹೌದು, ಅದು ಮಾತ್ರ ಅದೇ ಖರೆ ಅದ ನೋಡ್ರಿ. ಏನಾರ ನಿಮ್ ಗೌರ್ಮೆಂಟ್ ಆಫೀಸ್ ಕೆಲಸ ಆಗ್ಬೇಕಂತಿತ್ತು ಅಂದ್ರ ನೀವು ಮೊದ್ಲ ಹೊರಗಿನಿಂದ ಎಲ್ಲಾರ್ಗು ನಮಸ್ಕಾರ ಮಾಡ್ಕೊತ ನಾವು ಒಳಗೆ ಹೋಗ್ಬೇಕ್ರಿ. ಇಲ್ಲ ಸಾಹೇಬ್ರ ಹೇಳ್ತಿದ್ ಏನಾರ ಮನಿಯೊಳಗೆ ಪರಿಚಯ ಇತ್ತು, ನಿಮ್ ಹೇಳ್ತಿದ್ರು ಹೋಗ್ಬೇಕು. ಅದಕ್ಕೆ ಈಗ ನಾವು ಒಬ್ರ ಹೆಂಗಸೂರು ಬರ್ತಾರೆ ಹೇಳಿತಾ, ಆ ಹೆಂಗಸೂರು ದರ್ಶನಕ್ಕೆ ಬರ್ತಾರ. ಏನು ಹೆಂಗಸೂರ? ಕಳಿಸ್ಕೊಡ್ರಿ ನಮ್ಮ ದರ್ಶನಕ್ಕೆ. ಅದಲ್ಲ, ದೇವ್ರ ದರ್ಶನಕ್ಕೆ. ಆದ್ರೆ ನೀವು ದ್ವಾರಪಾಲಕರಂತೀರಿ, ಸದಾನಂದ ದೇವರ ದರ್ಬಾರದೊಳಗೆ ಕೂತೀರಿ, ಮತ್ತ ಮೇಲೆ ಹಿಂಗೆಲ್ಲ ಮಾತಾಡಿದ್ರೆ ಹೆಂಗ? ಅವ್ರು ನೋಡ್ರಿಪ್ಪ ಘರಾಣಸ್ಥ ಹೆಣ್ಮಕ್ಳವ್ರು ತಿಳಿತಾ, ಅವ್ರಿಗೆ ಚೆನ್ನಾಗಿ ಮರ್ಯಾದೆಯಿಂದ ಮಾತಾಡಿಸ್ಬೇಕು. ಅವ್ರ ಮೈಕೈ ಅದ ಮುಟ್ಟಬಾರ್ದು, ಮಾಡಬಾರ್ದು ತಿಳಿತಾ. ಮಾತಾಡಿದ್ರಾಗ ನಾವು ಎತ್ತಿದ ಕೈ, ಅದೇ ನಮ್ಮ ಸ್ಪೆಷಾಲಿಟಿ. ಅವರು ಅಂದ್ರ ರಿದ್ದಿ ಸಿದ್ಧಿ ಬರ್ತಾರ ತಿಳಿತೇನು? ಏನ್ರಿ ಹೆಣ್ಮಕ್ಳು ಬರ್ತಾರ ಅಂತಂದ್ರೆ ಈಗ ಈ ಸಿದ್ಧಿ ಯಾರು ರಿದ್ದಿ ಯಾರು? ಅದ್ರಪ್ಪ ರಿದ್ದಿ ಸಿದ್ಧಿ ಅಂತಂದ್ರ ಹೆಣ್ಮಕ್ಳ ಹೆಸರು ತಿಳಿತಾ. ಹಂಗ ತಿಳ್ಕೊರಿ ನೀವು, ಹೆಣ್ಮಕ್ಳು ಬರ್ತಾರ ಅಂತ ತಿಳ್ಕೊರಿ ತಿಳಿತಾ. ಶಿವ 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 ಸಾಂಬರ ಯಾಕ್ರಿ ನಮ್ ಬಿಡ್ರಿ ಹೊಂಟಿವ್ ನಾವ್ ಒಳಗ. ನೀವು ಹೆಂಗಸೂರು ಅಂತೀರಿ, ಏನ್ ವಿಚಿತ್ರ. ಹೆಂಗಸೂರು ಪ್ಯಾಂಟು ಶರ್ಟು ಹಾಕ್ತಾರ, ಗಂಟನ ಹಂಗ ಡ್ರೆಸ್ ಮಾಡ್ಕೊಂಡು
ಅವಾಗ ಗಡ್ಡ ಮೀಸಿ ತಲೆ ಮೇಲೆ ಹೆಡಿಗಿ ಅಂತ ಮುಂಡಾಸ ಅವೆಲ್ಲ ಹಾಕಿರ್ತಾರ. ನಿಮ್ ನೋಡಿದ್ರ ನೀವು ಹೆಣ್ಮಕ್ಳಿಗೆ ಕಾಣಿಸಂಗಿಲ್ಲ. ನಾವು ಹೆಣ್ಮಕ್ಳನ್ನ ಕಾಣಿಸೋದಿಲ್ಲ ಅಂದ್ರೆ ಹೌದು, ಕಾಣಿಸಂಗಿಲ್ಲ. ಅಲ್ರಪ್ಪ, ಕೆಲವೊಬ್ರು ಹುಟ್ಟಿದಾಗ ಅವನ ಗತೆ ಹೋಗ್ತಾರಂತ, ಇನ್ನೊಬ್ರು ಅಪ್ಪನ ಗತೆ ಹೋಗ್ತಾರಂತ. ನಾವು ನಮ್ಮ ಅಪ್ಪನ ಗತೆ ಹೋಗ್ತೀವಿ. ಹಂಗಾದ್ರೆ ಒಂದ್ ನಮೂನಿ ಹೆಂಗಸೂರು ಎಲ್ಲಾನು ಕುಟ್ಟದಾಗ ಇರ್ತಾರಲ್ಲ ಅಂತವ್ರು ಅಂತ ಆಯ್ತು. ಈಗ ನೀವು ಒಳಗ್ ಬಿಡ್ಬೇಕು, ಹೌದಲ್ಲ, ಸೇವಾ ಮಾಡ್ಲಿಕ್ಕೆ. ಅದಕ್ಕೆ ನಮ್ಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕು. ಅಲ್ರಿ, ಟ್ಯಾಕ್ಸ್ ಅಂತಂದ್ರೇನು? ಈಗ ಮೊದ್ಲ ಸೇಲ್ಸ್ ಟ್ಯಾಕ್ಸ್ ಇತ್ತು, ಕಸ್ಟಮ್ಸ್ ಇತ್ತು, ಈಗ ಎಲ್ಲ ಹೋಗಿ ಅದೇನೋ GST ಆಗಿದೆ. ನೋಡ್ರಿ, ಟ್ಯಾಕ್ಸ್ ಅಂದ್ರೆ ನೀವು ಚಂದಾಗಿ ಹೊರತ ಹಾಕಿ ಗಂಡನ ಹೆಸರು ಹೇಳ್ಬೇಕು, ಒಳಗ್ ಹೇಳಿ ಒಳಗ್ ಹೋಗ್ಬೇಕು. ತಿಳಿತಾ? ನಮ್ಮನ್ನ ಹಚ್ಚಿಗೆ ಬರ್ತದೆ. ನೀವು ನಾವು ಗಂಡನ ಹೆಸರು ಹೇಳಿದ್ರೆ ಹ್ಯಾಂಗ್ ಹೇಳ್ಬೇಕು? ಇಷ್ಟು ಮಂದಿ ಒಳಗೆಲ್ಲ ಹ್ಯಾಂಗ್ ಹೇಳುದ್ರಿ? ಅದೆಲ್ಲ ಇಲ್ಲ. ನಮ್ಗೆ ಹೊರಟ ಹಾಕಿ ಹೆಸರು ಹೇಳಿದ್ರೆ ಒಳಗ್ ಬಿಡೋದ. ಹಿಂಗಂತೀರಿ? ಹೌದು. ಹ್ಯಾಂಗ್ ಹೇಳುದಿನ್ನ ಒಗಟ ಯಾವ್ದು ಹಾಕುದ್ರಿ? ಆಯ್ತು, ಒಟ್ಟು ಇವ್ರು ಒಳಗೆ ಬಿಡುವಂಗಿಲ್ಲ ಅಂತ ಕಾಣಿಸ್ತದ, ಒಟ್ಟು ಒಂದು ಒಗಟ ಹಾಕೇ ಬಿಡೋಣ. ಯಾಕಪ್ಪ ಬಸ್ಸು? ನೋಡ್ರಿ, ಹೇಳಂತೀರಿ? ಈ ಎಡಕ್ಕ ಎಣ್ಣೆ ದೇವ್ಗೆ, ಬಲಕ್ಕ ತುಪ್ಪದ ದೇವ್ಗೆ, ಬಂಗಾರ ಮಣಿ ಮೇಲೆ ಸಿಂಗಾರಾಗಿ ಸಂಧ್ಯಾನ ಮಾಡ್ತಾರ ನಮ್ಮ ಸದಾನಂದ ಸ್ವಾಮಿ. ಏನ್ ನೋಡ್ರಿ, ಅವ್ರ ಸದಾನಂದ ಸ್ವಾಮಿಗಳಿಗೆ ಯಾರು ಇದ್ದಿದ್ದಿಲ್ಲ, ಆದ್ರೂ ನಾ ಅವ್ರ ಹೆಸರು ತಗೊಂಡೆ. ಈಗ ನೀವು ಹೆಸರು ತಗೊಳ್ಳಿ ಅಂದ್ಕೊಡ್ರಿ, ನಮ್ಮ ತಲೆ ಏನ್ ಬರಲೇ ಇಲ್ಲ, ಹಿಂಗಾಗಿ ಅವ್ರ ಹೆಸರು ತಗೊಂಡ್ಬಿಟ್ಟೆ. ಆಯ್ತು, ಏನ ನಾವು ಒಳಗೆ ಹೋಗ್ಬಿಡ್ತೀವಿ. ಆಯ್ತು ಆಯ್ತು. ಈಗ ಬ್ರಾಹ್ಮಣರು ಬರ್ತಾರ. ಯಾವ್ದೇನು ಒಟ್ಟು ಟಾಪಿಕ್ ಸರಿ. ಶ್ರೀರಾಮ್ ಅಲ್ರಿ, ಹಿಂಗ್ಯಾಗ ನಾನ್ ನುಗ್ಲಿಲ್ಲ, ನಾ ಬಾಕಿ ನೋಡ್ಲಿಕ್ಕತ್ತಿದ್ದೆ ಸದಾನಂದ ಹೆಂಗ್ ಕಾಣಿಸ್ತಾನ ಅಂತ ಹೇಳುದು. ನೀವು ನುಗ್ತೀರಂತೂ ಏನಾರ ಅಪವಾದ ಮಾಡ್ತೀರಿ ನಮಗ? ಇಲ್ಲ ಇಲ್ಲ, ನಿಮ್ಗೆ ಒಳಗ್ ಬಿಡಂಗಿಲ್ಲ, ಬರೀ ನೋಡ್ಲಿಕ್ಕೆ. ಅಲ್ರಿ, ಮತ್ತ ಉತ್ಸವ ಆಗ್ಯದ. ಈಗ ಆಲ್ರೆಡಿ ಎಲ್ಲಾ ಹೊಟ್ಟೆಯಾಗ ಕಾಯಿಗಳು ಒದರ್ಲಿಕ್ಕತ್ತೇವ. ಯಾಕಂದ್ರೆ ಗಂಗಾಮ ವಾಸ ಬರ್ಲಿಕ್ಕತ್ತದ. ಸಣ್ಣಕ್ಕಿ ಅನ್ನ, ಬೆಣ್ಣಿ ಕಾಸಿ ತುಪ್ಪ, ಮಸಾಲೆ ಸಾರು. ನಿನ್ನೆ ಏನಿತ್ತು? ನಿನ್ನೆ ಅಂತೂ ಅದ ಏನ್ ಮಾಡಿದ್ರು? ಗುಂಡ. ನಿನ್ನೆ ಗುಂಡ ಅದು. ಇವತ್ತು ಏನ್ ಮಾಡ್ತಾರ ಗೊತ್ತಿಲ್ಲ. ಅದಿಲ್ಲೋ, ಅದಕ್ಕ ಮತ್ತೊಮ್ಮೆ ಗುಂದೆ ಉಂಡಿನೂ ತಿಂದಿವ್ರಿ ನಾವು. ಇವತ್ತೇನ್ ಹೇಳಿದ್ರು ನಿಮ್ಗೆ ಒಳಗ್ ಬಿಡಂಗಿಲ್ಲ. ಆದ್ರಪ್ಪ, ನಮಗ್ ಒಳಗ್ ಬಿಡ್ರಪ್ಪ, ದೇವ್ರ ದರ್ಶನ ಮಾಡುದದ ನಮಗ. ಏನ್ ಮಾಡ್ತೀರಿ ಮಾಡೋರು ನೀವು? ನೋಡ್ರಿಪ್ಪ, ನಮಗ ಸರಳ ಮಾಡಿ ಬಿಟ್ರಿ ಚಲೋ ಅದ. ಇಲ್ಲಂದ್ರ ಹಾರೂರ್ ಸಿಟ್ಟ ಬಹಳ ಕೆಟ್ಟ ಅಂತ. ನಮ್ ಸಿಟ್ಟ ಬಹಳ ತಲಿ ಕೆಟ್ಟ ಕಪಾಳ ಮೋಕ್ಷ ಆಗ್ತದ. ನಡು ಬಟ್ಟ ಒಳಗ್ ಬಿಡೋದಿಲ್ಲ. ಅಲ್ರಿ, ನಾ ಏನ್ ಹೇಳಿಕತ್ತೀನಿ ನೋಡ್ರಿ, ನೀವು ಅದ ಹ್ಯಾಂಗ್ ಬಿಡುದು ನಾನು ನೋಡೇ ಬಿಡ್ತೀನಿ. ಹಂಗಾದ್ರ ಏನ್ ಮಾಡ್ತಿ? ಅಂತೂ ಭಾರವ ಭಾರಿ ಗಟ್ಟಿದ್ದಾನ. ನೀವು ಜೋಡಿ ಗುದ್ದಾಡಿದ್ರೆ ನನ್ನ ಚಟ್ನಿನೇ ಮಾಡ್ತಾನ. ಬಿದ್ರು ಮಿಸಿಂಗ್ ಮಣ್ಣಾಗಿಲ್ಲ ಅಂತ ಸವಿ ಮಾತಾಡೋಣ. ಅಲ್ರಿ ಭಟ್ರ, ಒಳಗ್ ಬರೋದು ಬಂದ್ರಿ, ಆದ್ರೆ ನೀವು ಏನೇನ್ ಓದಿರಿ ಅಂತ ಅನ್ನೋದಾದ್ರೂ ಹೇಳ್ರಿ. ಮತ್ ಹಿಂಗ್ ಕೇಳ್ರಲ್ಲ, ಮೊದ್ಲ ಹೇಳೋದು ಬಿಟ್ರೆ ನನಗೆ ಸುಮ್ಮ ಕುಸ್ತಿ ಕರ್ದ್ರಿಪ್ಪ ನೀವು. ಹೇಳ್ರಿ, ಏನೇನ್ ಓದಿರಿ? ನೋಡ್ರಿಪ್ಪ, ನಾನು ಸಂಯುಕ್ತ ಕರ್ನಾಟಕ ಓದ್ತೀನಿ, ಪ್ರಜಾಪಾಣಿ ಓದ್ತೀನಿ, ಸಕಾಳ, ಉಡಾರಿ, ತರಂಗ, ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಮತ್ತೆ ಅಂದ್ರೆ ಇನ್ನೊಂದು ಯಾವ್ದು ಎಕನಾಮಿಕ್ ಟೈಮ್ಸ್ ಓದಿಲ್ಲ, ಎಲ್ಲರೂ ಓದ್ತೀನಿ ನೋಡ್ರಿ. ಇಲ್ಲ, ಅದೆಲ್ಲ ಆಯ್ತು, ನಿಮ್ಗೆ ಏನ್ ಬರ್ತದೆ? ನಂದು ನೋಡ್ರಿಪ್ಪ, ಒಂದ್ 50 ಎಕರೆ ಜಮೀನ್ ಅದ. ಜೋಳ ಬರ್ತಾವ, ಗೋಧಿ ಬರ್ತಾವ, ಕಡ್ಲಿ ಬರ್ತಾವ, ಹತ್ತಿ ಬರ್ತದ, ಆಮೇಲೆ ಕಬ್ಬು ಬರ್ತದ. ಹೌದು, ಊಟ ಮಾಡ್ಲಿಕ್ಕೆ ಬರ್ತದೆ, ಮಲ್ಗಲಿಕ್ಕೆ ಬರ್ತದೆ, ನಿದ್ದೆ
ಬರ್ತದ ಅದೆಲ್ಲ ನಾ ಕೇಳಿದ್ದಲ್ಲ. ನಿಮ್ಗೆ ಏನ್ ಬರ್ತದ, ನಿಮ್ಗೆ ಏನ್ ಸಂಸ್ಕಾರ ಆಗ್ಯದ ಅಂತ. ಸಂಸ್ಕಾರ ಸಂಸ್ಕಾರ ಅಲ್ರಿ, ಅದು ಸಂಸ್ಕಾರ. ಸಂಸ್ಕಾರ ಅಲ್ರಿ, ಸಂಸ್ಕಾರ ಇದೆ. ನನಗ ನೋಡ್ರಿಪ್ಪ, ಜಾತಕರ್ಮ ಸಂಸ್ಕಾರ ಆಗ್ಯದ, ಚವಲ ಸಂಸ್ಕಾರ ಆಗ್ಯದ, ಉಪನಯನ ಆಗ್ಯದ, ಸೋಡು ಮುಂಜುವಿನೂ ಆಗ್ಯದ. ಯಾಕಂದ್ರೆ ನನ್ನ ಮದುವೆ ಆಗ್ಯದ. ಮಾರಾಯ ನಿಮ್ಗೆ ಏನೇನ್ ಮಂತ್ರ ಬರ್ತಾವ ಅಂತ ಕೇಳಿದೆ. ಯಾಕಂದ್ರೆ ನೀವು ವೈದಿಕ ಬ್ರಾಹ್ಮಣರು ಇದ್ದೀರಿ. ಅದು ಮಾತ್ರ ಖರೇನ, ನಾವಂತೂ ವೈದಿಕ ಬ್ರಾಹ್ಮಣರೇ ಇದ್ದೀವಿ. ಅದಕ್ಕ ನಾ ಹೇಳ್ತೀನಿ ಕೇಳ್ರಿ. ಪವಮಾನ ಬರ್ತದ, ವಾಯು ಸ್ತುತಿ ಬರ್ತದ, ಪೂಜಾ ಮಂತ್ರ ಬರ್ತದ, ಸಂಕಲ್ಪ ಎಲ್ಲ ಬರ್ತದ. ಈಗ ಒಳಗ ಅಡಿಗೆ ತಯಾರಾಗ್ಯದ ಕಾಣಿಸ್ತದ, ಸಂಕಲ್ಪ ಮಾಡಿಸ್ಬಿಡ್ಲೇನು? ಆಗ್ಲಿ ಸಂಕಲ್ಪ ಹೊಡಸ್ರಿ. ಆಯ್ತು. ಶುಭೆ ಶೋಭನೆ ಮುಹೂರ್ತೆ ಸವಿ ಸವಿ ತಿಂಬು ಪೂರ್ತೆ ದರಿದ್ರ ಬ್ರಾಹ್ಮಣ ಎರಡೆರಡು ಪರಾತೆ ಹೋಳಿಗೆ ತಿಂದು ಸ್ವಲ್ಪೆ ಶ್ವಾಸೋಚ್ಛ್ವಾಸ ಭೋಜಾನಂತರೇ ಬ್ಯಾಸಗಿ ಬಿಸಿಲು ತಗಬಗೆ ಪ್ರಾಣಹರಣೆ ಹರ್ಷ ವರ್ಷೆ ಖಂಡ ತುಂಡೆ ರಾಖೇಲಿ ಎಣ್ಣೆ ದೀಪೆ ಎಲೆಕ್ಟ್ರಿಕ್ ದೀಪ ಹೋಗೋದ್ರಿಂದ ದಂಡಕ್ಕೆ ಕಾರಣ ಆರೋಗ್ಯ ದೋಷೆ ರೇದ ಸಡಕ ಬಾಜು ಮಾರ್ಗೆ तारा यंत्र खंबे एवं इंडियन रेल्वेज निर्मित ट्रेन मध्ये गुडगुडू शब्दे तन्मध्ये गुडोणದಿಂದ ದೊಡ್ಡ ಗುಡ್ಡಾದ ಕೋನೋರಿ मध्ये ಆಲ್ಮಟ್ಟಿ ಸ್ಟೇಷನ್ ಸನ್ನಿಧಾನವು ಇನ್ನು ಸ್ವಲ್ಪ ದಿವಸ ಜಮಖಂಡಿ ಒಳಗೂ ಸ್ಟೇಷನ್ ಆಗ್ತದೆ. ಅದಕ್ಕ ಜಂಗಮ ಸಹವಾಸೆ ತತ್ರ ಅಸಮಾನ ಕಾಲೇ ಸಾಯಂಕಾಲೇ ಸಂಧ್ಯಾ ಗಳ ಲೂಟೆ ಟ್ರೇನ್ ಟ್ರಾವೆಲ್ ತ್ಯಾಗೇನ ಉಪಹಾರ ಅಂಗಡಿ ರಹಿತ ಹಾಸುವ ಗೊಂಗಡಿ ರಹಿತ ರಾಯಪ್ಪ ಫರಾಳ ಅಥವಾ ಮಗ್ಗಲಗಡವು ಸ್ವಯಂ ಕರಿಷ್ಯೆ. ಏನ್ರಿ ಸಂಕಲ್ಪ ಅಂತೀನಿ. ಚೊಕ್ಕ ಬಂಗಾರ, ಗಡಿ ಬಿಡಿ, ಹರಕ ಧೋತ್ರ, ಕೊಳಕನಾಶಿ, ಅಳ್ಳ ಪುಡಿ ಅಮ್ಮನ ಭಟ್ರು ಮಾಡಿದ್ದು ಅಂತ ಕಾಣಿಸ್ತದ. ಇರ್ಲಿ, ಪವಮಾನ ಅಂತೀರೇನೋ ಅಂದ್ರೆ ನೋಡೋಣ. ಪವಮಾನನು ಅಂದೇ ಬಿಡ್ತೇನೆ. ಸ್ವಾದಿಷ್ಟಯ ಮದಿಷ್ಟಯ ಮಜ್ಗಿ ಹಿಟ್ಟಯ ಇನ್ನಿಷ್ಟು ಕೂಳು ಹಾಕಯ್ಯ ಈ ದಿನದಾಗ ಕರಿಗಡಬು ತುಪ್ಪ. ವಾ, ಪವಮಾನ ಅಂದು ಕರಿಗಡಬು ತುಪ್ಪದ ರುಚಿ ನೋಡೋರು ಅಂದ್ರಿ. ಇರ್ಲಿ, ನನಗೂ ಒಂದು ಕಡೆ ಅಮರಕೋಶ ಬರ್ತದ. ಅಂದ್ರೆ ನಿನಗೆ ಅಮರಕೋಶ ಬರ್ತದೇನೋ? ಬರ್ತದ. ಯಾವ ಬಾದ ಅಂದೇ ಬಿಡು, ಹೋಗ್ಲಿ ಹಂಗ. ಯಸ್ಯ ಜ್ಞಾನ ದಯಾ ಸಿಂಧು ಎಷ್ಟೊಂದು ಜ್ವಾಳ ಜನ ತಿಂದ್ರು ಬಾಡಿ ಬಿತ್ತು ಧಡ ಧಡ ಅಪ್ಪ ಬಡದು ಫಡ ಫಡ. ಒಬ್ಬರೇ 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 ನೀನು ಭಾರಿ ವಿನೋದಿ ಇದ್ದಿ ಅಂದ್ರ ಅಡ್ಡಿ ಇಲ್ಲ ಚಲೋ ಆತ ಅನ್ನಂಗ. ಅಂದಾಗ ಬಿಟ್ರೆ ನಿಮ್ಗೆ ವಾಯ್ಸ್ ಸುದ್ದಿ ಬರ್ತದ ಅಂದ್ರಲ್ಲ, ಒಂದ್ ಸ್ಯಾಂಪಲ್ ಆಗ್ಲಿ. ಅದನ್ನು ಅಂದೇ ಬಿಡ್ಲಿ ಅಂತೀರಿ? ಆಗ್ಲಿ. ಉತ್ಕುಂಠ ಕುಂಠ ಕೋಲ ಟೋನಿ ಬಡಿ ಮಗನೆ ಕರದ ಕರೆಗಡಬುದಿಂದ ಎಂಟೆತ್ತ ಬಾರ್ಕೋಲಂ ಕುಡಿಮಡಿ ಸಹಿತಂ ತೀರತತ್ರಾಣಿಯುಕ್ತಂ ತನ್ಮಧ್ಯೆ ಭಕ್ರಿ ಗಂಟಂ ಉಳ್ಳಾಗಡ್ಡಿ ಸಹಿತಂ ಕುಂಟಿ ದಿಂಡಿಂ ಗ್ರಹಿತ್ವ ಹೇರಂಡೆ ತುಂಡ ಮುಂಡೆ ಗಂಡನ ಪ್ರಾಣ ತಗೊಂಡೆ ಹುಣಸಿ ಹಣ್ಣ ಹಿಟ್ಟು ತಿಂದೆ ಪೃಷ್ಠ ಮೇಲಾಗಿ ಬೇತೆ. ಒಂದು ಮಹಾಕಾವ್ಯ ಇದ್ದಂಗವ ಅಂದಾಗ ದೊಣ್ಣೆ ತುಪ್ಪ ಹೋಳಿಗೆ ತಿಂದವರು ಊಟ ಹೆಂಗಿರ್ಬೇಕು ಅನ್ನೋದನ್ನ ಚೂರು ಕವಿತ್ವದ ಹೇಳ್ರಿ. ಒಳ್ಳೆಯ ಹಣ್ಣಿನ ಉದುರ ತಾಲದೆಲೆಯ ಬಹುವಿಧ ಪತ್ರಾವಳಿ ಅಂದ್ರೆ ಎಲ್ಲಾರ ಬಾಯಿ ಒಳಗ ನೀರ್ ಬರ್ಬೇಕು ಹಂಗೆ ಹೇಳಿಕತ್ತೀನಿ. ಯಾಕಂದ್ರೆ ಈಗ ಹಸಿವನು ಆಗ್ಬೇಕು, ಎಲ್ಲ ಮುಗಿದ್ಮೇಲೆ ಊಟನೂ ಜಡಿಬೇಕು, ಹೌದಿಲ್ಲ? ಅದಕ್ಕೆ ಬಹುವಿಧ ಪತ್ರಾವಳಿ ವರಡಿ ನುಚ್ಚಿನ ಕಟ್ಟಿನಟ್ಟಿ ನಡುವೆ ಮೇಲ್ಕೂಟ ಸಂಡಿಗೆ ಹುಳಿ ಪಲ್ಯಕಾಯಿ ರಸಭರಿತ ಚಟ್ನಿ ರಹಿತ ಬಾಡಿಸ್ಕೊಂಬು ಬಟ್ಟೆ ಬರಿ ಐನ ಹಾಲಿನ ಮಾತು ಕನಸಿನೊಳಗ ಅಭಿಗಾರ ಬಟ್ಟೆ ಬರಿ. ಇದು ಬರೀ ಹುಳ ನುಚ್ಚ ಅಂತೂ ಆಯ್ತು, ಆಯಾಗ ನೀರ್ ಬಿಡುವಾಗ ಅಡಿಗೆ ಉಣ್ಣದ್ ಹೇಳ್ರಿ. ಅಂದ್ರೆ ನೀವು ಇಲ್ಲಿಂದ ಇವತ್ತಿನ ಮೆನು ಹೇಳಂತೀರಿ? ಆಯ್ತಂಗ ಎಲ್ಲಾರ್ಗು ಮೆನು ಕೇಳೋದ, ಹೌದಿಲ್ಲ? ವಾ ಏನು ನೀ ಕ್ವಶನ್ ಪೇಪರ್ ಔಟ್ ಮಾಡಿಬಿಡ್ತೀವಿ. ಆಗ್ಲಿ, ಆದ್ರೂ ಹೇಳ್ತೀನಿ. ಹಪ್ಪಳ, ಸಂಡಿಗೆ, ಉಪ್ಪು ಚಟ್ನಿ
ಎಮ್ಮಿ ಸಹಿತ ಕೋಸಂಬರಿ ಕರಿದೊಡೆ ಕೃಷ್ಣ ತೀರದ ಬದನಿಕಾಯಿ ಜಮಖಂಡಿಯಾಗಿನ ಬದನಿಕಾಯಿ ಭಯಂಕರ ಫೇಮಸ್ ರೀ. ಈಗ ನಾವು ನಾಳೆ ಔರಂಗಾಬಾದ್ ಹೋಗೋ ಮುಂದೆ ಬದನಿಕಾಯಿ ಸೌತೆಕಾಯಿ ಬದನೆಕಾಯಿ ಅದಕ್ಕ ತುಂಬಗಾಯಿ ತಿಂದಷ್ಟು ಹೊಳಿ ಸಣ್ಣಕ್ಕಿ ಸೊಗಸನ್ನ ಟೀಗಿ ಬಡಿಸಿ ಸಾಕಷ್ಟು ತೌವೀಗಿಸಿ ಮರಗಂಡ ಕಲಸಿ ಬಡಿ. ಅಗದಿ ಬಾಯಾಗ ನೀರ ಬಂತ ನೋಡ್ರಿ. ನೀವ್ ಹೇಳಿದ ಧಾಟಿ ಕೇಳಿದ್ರ ಒಂದು ಮಂಗಳಾಷ್ಟಕ ಧಾಟಿ ನೆನಪಾತು. ಒಂದು ಮಂಗಳಾಷ್ಟಕ ಕೇಳ್ರಿ. 18 ವರ್ಷದ ಛಾಂಚೌಕಿ ಕನ್ಯಾ ಹೈಸ್ಕೂಲ್ ವಿದ್ಯಾರ್ಥಿನಿ ಅನಂತರ ಕಾಲೇಜು ಕಲಿತ ತರುಣಿ ಸೌಭಾಗ್ಯವರ ಕಾಂಕ್ಷಿಣಿ ಒಂದೇ ಕಾಲೇಜು ಕ್ಲಾಸಿನಲ್ಲಿ ಕಲಿತ ನವಯೌವನ ಸುಂದರ ಹಿಪ್ಪಿ ಕಟ್ಟು ಜೀನ್ಸು ಪ್ಯಾಂಟು ಧರಿಸಿ ಬ್ರೇಕ್ ಡ್ಯಾನ್ಸು ಮಾಡೋಣ ದಯಾನಂದ ಎಲ್ಲೋದ? ದಯಾನಂದಿಗೆ ಇದು ನಮ್ಗೆ ಕಳಿಸ್ಬಿಟ್ರೆ ಭಾರಿ ಆಗ್ತದ. ಅಂತೂ ನೀನು ಬಹಳ ರಸಿಕಿದ್ದೀಪ್ಪ. ಕನ್ಯಾ ಆತು ವರ ಆತು ಒಬ್ಬರಿಗೊಬ್ರು ವಿನಂತಿ ಆತು ಮುಂದೆ ಕೇಳ್ರಿ. ಇನ್ನ ಅದ ಏನ ಇನ್ನೂ ಒಂದದ ಏನ್ ನೀ ಬಿಡುವಂಗ ಕಾಣಿಸಲ್ಲ. ಬಡಿ ಹೋಗಿ. ಈಗಿನ ಫ್ಯಾಷನ್ ರಿಜಿಸ್ಟರ್ ವಿಧಿಂ ತಕ್ಕೊಂಡು ಹಾರಾತುರಲ್ಲಿ ಹಾಕಿ ಪ್ರೀತಿ ವಿವಾಹೇ ಖರೆ ಅತ್ತಿ ಮಾವನ ಕಣ್ಣು ತಪ್ಪಿಸಿ ದಿನ ಸಿನಿಮಾಕ್ಕೆ ಹೋಗೋಣ ನಡೆ ನಂಟರು ಬಂಧು ಬಳಗವು ಯಾರು ಬೇಡ ಹರಿಬೋದು ನಮಗೆ ಕಡೆ ಸುಮೋರ್ಜೆ ಏನು ಮಂಗಳಾಷ್ಟಕ ಬನಶಂಕರಿ ಮುಧೋಳ ನಗರಿ ಗುಡ್ಡಕ್ಕ ಹತ್ಯಾವ ಕುರಿ ವರಿ ಶುಭೋದಯ ಇದು ಒಟ್ಟ ಬಿಜಾಪುರ ಜಮಖಂಡಿ ಎಲ್ಲ ಏರಿಯಾದೊಳಗಿನ ಮಂದಿ ನೀರಿಂದ ಇದು ಅಗದಿ ಗುಣ ಭಾರಿನ ಅದ. ನಾವ್ ಅಂದಿದ್ದೀವಿ ಬರೀ ಇವ್ರಿಗೆ ಅಷ್ಟ ಬರ್ತದ. ಅವರು ಮನಗಂಡ ಹೇಳೇ ಬಿಟ್ರಲ್ಲ. ನೀವು ಹೋಗಿ ದರ್ಶನ ಮಾಡ್ಬಿಲ್ಲ ಅಲ್ರಿ ಮಂಗಳಾಷ್ಟಕಂತೂ ಭಾರಿ ಆಯ್ತು. ಲಗ್ನಾನು ಮಾಡಿಸೇ ಬಿಟ್ರಿ. ಅಂತೂ ಸೀತಾರಾಮ ವಿವಾಹ ಆಗ್ಲಿ. ಇನ್ನ ಪದ್ಧತಿ ಪ್ರಕಾರ ಗೊಂದಲ ಆಗುದದ. ಗೊಂದಲಗಾರ ಕರ್ಕೊಂಡು ಬರ್ತೇನಂತ ಹಾಕುದಂತ. ಹೌದು ಹಾಕೋದ್ರ ನಾವು ಗೊಂದಲ ಹಾಕ್ತಿವ್ರಿ. ನಮ್ದೆಲ್ಲ ಟೀಮ್ ಅದ. ನೀವು ತಗೊಳ್ಜಿ ಇದ್ದಾರ, ಇಲ್ಲ ಭೇಟಿ ಬಳಸ್ತಾರ, ನಮ್ ಜೋಡಿ ಇವರು ಇದ್ದಾರ, ಗುರುಗಳು ಇದ್ದಾರ. ನಾವೆಲ್ಲ ಚಂದ ಟೀಮ್ ಅದ ರೀ. ಒಂದ್ ಮಾಡಿಸ್ತೀವಿ. ನಮಗ ಏನಿಲ್ಲ ಒಂದು 11,000 ರೂಪಾಯಿ ಕೊಟ್ಬಿಡಿ. 11,000 ಹಾ ಆಯ್ತು ಆಯ್ತು ಆಯ್ತಲ್ಲ? ಓಕೆ. ನಮಸ್ಕಾರ. ನಮಸ್ಕಾರ. ಯಾರು ಗಂಧಗಾರ ಬಂದಿದ್ರಿ? ಬಂದಿಲ್ಗೆ ಯಾರು ಬಂದಿದ್ರು. ಹಾ ಅವ್ರೇನ್ ಕೇಳಿದ್ರೇನು? ಅದೇ ಹೇಳಿದ್ರು ಹಾಕ್ತೀವಿ ಅಂತ ಅದಕ್ಕೆ ಆಯ್ತು ಹಾಕ್ರಿ ಅಂತ ಹೇಳಿವಿ. ಹಾ ಮತ್ತೇನಂದ್ರಿ? ಎಷ್ಟು ಕೇಳಿದ್ರಿ? ಅವರು 11,000 ಕೇಳ್ಯಾರ. 11,000 ರೀ? ನಮ್ಗೆ 5,000 ಕೊಡ್ರಿ. 5,000 ಆಯ್ತು ಆಯ್ತು. ನಿಮ್ಗೆ ಈಗ ಯಾಕಾಗ್ತೈತೆ ಇನ್ನೊಬ್ಬ ಬರ್ತಾರಲ್ಲ. ಅಂದ್ರೆ ಬಾ ಮತ್ತ ನಾವು ಅಪ್ಲಿಕೇಶನ್ ನಮ್ದು ಕೊಟೇಶನ್ ಕೊಟ್ಟು ಹೋಗಿದ್ದೀವಿ ನಿಮ್ಗೆ 11,000ದ್ದು. ನಿಮ್ದೇನು ಉತ್ತರ ಬರ್ಲಿ ಅನ್ಕೊಂಡು ಮತ್ತೆ ಫಾಲೋ ಅಪ್ ಮಾಡ್ಲಿಕ್ಕೆ ಬಂದಿರಿ ನೋಡ್ರಿ. ಈಗ ಹೆಂಗ ನಮ್ಮ ಸಂಜಯ್ ಸರಾಬ್ ಮೇಲೆ ರಿಮೈಂಡರ್ ಕಳಿಸ್ತಾರ ತಮ್ಮೆಲ್ಲ ಕಸ್ಟಮರ್ಸ್. ನಾವು ಕೊಟೇಶನ್ ಕಟ್ಟಿದ್ವಿ ಏನಾತ್ರಿ ಅಂತ ಹೇಳಿದ್ರು. ಹಂಗ ನಾವು ಬಂದೀವಿ ನೋಡ್ರಿ. ಅದಕ್ಕೆ ಮತ್ತೆ ಯಾರು ಬಂದಿದ್ರಿ? ಬಂದಿದ್ರು. ನೀವು ಹೋಗ್ಯಾರ ಇನ್ನೊಬ್ರು ಬಂದಿದ್ರು. ಅವರು ಕೇಳಿದ್ರು. ಯಾರು ಬಂದಿದ್ರು? ಇನ್ನೊಬ್ರು ಬಂದಿದ್ರು. ಜಮಖಂಡಿ ಜಮಖಂಡಿ ಅವರು. ಅದಕ್ಕೆ ಅವರು ಹಾಕ್ತೀವಿ ಅಂತಂದ್ರು. ಆಯ್ತು ಅವ್ರಿಗೆ ಹಾಕ್ರಿ ಅಂತ ಹೇಳಿದ್ವಿ. ಅವ್ರಿಗೆ ಎಷ್ಟು ಅಂತ ಹೇಳಿದ್ರು ಅವ್ರು? ಅವರು ನಿಮ್ಗಿಂತ ಕಮ್ಮಿ ಕೇಳ್ಯಾರ. ಇವರು ಭಾರಿ ತಗಡ ಕಸ್ಟಮರ್ ಇದ್ದಾರೆ ಸರ್. ಒಟ್ಟು ಫಿಗರ ಹೇಳವಲ್ರ ಅವ್ರ. ಅವ್ರ ಎಷ್ಟು ಹೇಳಾರ ಹೇಳ್ರಿ. ನಿಮ್ಮ ಅರ್ಥ ನಮ್ಮ ಅರ್ಧಾನ ನಮ್ಗಿಂತ ಡಬಲ ಕಾಣಿಸ್ತಾರ ಅವರು. ಆತ್ ಬಿಡ್ರಪ್ಪ. ಅವ್ರ 5,000 ಹೇಳ್ಯಾರ. ಹೌದೌದು 5,000. 2,500ದಾಗ ಮುಗಿಸ್ಬಿಡ್ತೀನಿ ನಾ. 2,500 ಅವ್ರಿಗೆ ಹೇಳ್ಬಿಟ್ರಿ ಬರ್ಬೇಡ ಅಂತ. ನಾವು ಬರತ್ತೀವಿ. ಆಯ್ತು ಆಯ್ತು. ಪಕ್ಕ. ನಮಸ್ಕಾರ. ನಮಸ್ಕಾರ. ನಾವು ಬಂದ್ರಿ ಅಲ್ಲಿ. ಯಾರು ಬಂದಿದ್ರೇನ್ರಿ? ಬಂದಿದ್ರು. ಹಾ ಅವ್ರೇನ್ ಕೇಳಿದ್ರಿ? ಕೇಳಿದ್ರು. ಹಾ ನೀವು 5,000 ತಗೋತೀರ ಅಂತ ಹೇಳಿದೆ. ಹಾ ಅವ್ರು ಎಷ್ಟು ಹೇಳಿದ್ರಿ?
ಅವರು 2.5 ಹೇಳ್ಯಾರ. ಹಾ? 2.5. ನಮ್ಗೊಂದು 1,000 ಕೊಡು. 1,000 ಭಾಳ ಆಗ್ತದೆ. ಹಾ? 1,000 ಭಾಳ ಆಗ್ತದೆ. ಅದ್ರೊಳಗೆ 100 ಕಮ್ಮಿ ಕೊಡು. ಆಯ್ತು, ನೀವು ಹೇಳ್ತೀನಿ ನಿಮ್ಗೆ. ಬರಾಕ್ತದೆ. ಶಿವಾಯ ನಮೋ ನಮೋ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಆ ಭಗವಂತನ ಧ್ಯಾನ ಕೂತಿದ್ದೇವೆ, ಖರೆ ನಿಮ್ಗೆ ಒಂದನ್ನ ನನ್ನ ಕಣ್ಣು ಮುಂದೆ ಬರ್ಲಿಕ್ಕೆ ಆಗ್ತೀರಿ. ಹೌದು. ಇನ್ನ ಯಾಕೆ ಇವ್ರು ಕರೆದಿಲ್ಲ ಅಂತ ಹೇಳಿ ಅದಕ್ಕೆ ಏನು ವಿಚಾರ ಏನ್ ಮಾಡಿದ್ರಿ ನೀವು? ವಿಚಾರ ಅದೇ ಅವ್ರು ಮತ್ತೆ ಬಂದಿದ್ರು. ಎಲ್ಲ ಬಂದು ಕಮ್ಮಿ ಕೇಳ್ಯಾರ ಅವರು. ಹೌದಾ? ಹೌದು. ಏನ್ ಕೇಳಿದ್ರು? 1,000 ಹಾಕ್ತಾರಂತ ಬಂದ. ಒಂದು ಫೈನಲ್ ಹೇಳ್ಬಿಡ್ತೀನಿ ನಾನು ನಿಮಗೀಗ. ಫೈನಲ್ ನೀವು ನನಗೆ ಏನು ಕೊಡಬೇಡ್ರಿ. ಆಯ್ತು. ಊಟಕ್ಕೆ ಎಷ್ಟು ಹಾಕ್ರಿ, ನಾನು ನನ್ನ ಮನೆಯಾಗಿನ ಎಣ್ಣೆ ತಂದು ನಾ ಗೊಂದಲ ಹಾಕ್ಸ್ಕೊಡ್ತೀನಿ. ಆದಿಲ್ವೋ? ಈಗಲೇ ಪಕ್ಕ ಮಾಡ್ತೀರಿಲ್ಲೋ? ಪಕ್ಕ ಮಾಡ್ತೀವಿ. ಜೈ ಶ್ರೀ ಗುರುದೇವ. ಬಹಳ ಸಂತೋಷ ಬಾಬಾ, ಬಹಳ नंतर लास्टला आता आरती आरती हा पूर्वी तुझा नामा
पूर्वे तुळजा नामासाठी